ಸೌಜನ್ಯ ಪರ ಹೋರಾಟಗಾರರಿಗೆ ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ. ಒಂದಿಲ್ಲೊಂದು ಕಾನೂನು ಕಂಟಕದಿಂದ ಸೌಜನ್ಯ ಹೋರಾಟಗಾರರು ವಿಲವಿಲ ಒದ್ದಾಡ್ತಿದ್ದಾರೆ. ತಿಮರೋಡಿ ಗಡೀಪಾರು ರದ್ದತಿಗೆ ಓಡಾಡುತ್ತಿರುವಂತಹ ಸೌಜನ್ಯ ಹೋರಾಟಗಾರರಿಗೆ ಒಂದಿಲ್ಲೊಂದು ಅಗ್ನಿ ಪರೀಕ್ಷೆಗಳು ಎದುರಾಗ್ತಾನೆ ಇದೆ. ಒಂದಿಲ್ಲೊಂದು ಕಾನೂನು ಕಂಟಕದಿಂದ ಸೌಜನ್ಯ ಹೋರಾಟಗಾರರು ವಿಲವಿಲ. ತಿಮರೋಡಿ ಗಡೀಪಾರು ರದ್ದತಿಗೆ ಓಡಾಡುತ್ತಿರುವಂತಹ ಸೌಜನ್ಯ ಹೋರಾಟಗಾರರು ನೀವೇನೇ ಕಷ್ಟ ಕೊಡಿ, ನೀವೇನೇ ಅಗ್ನಿ ಪರೀಕ್ಷೆಗಳನ್ನು ಎದುರು ಹಾಕಿಸಿ, ಆದರೆ ನಾವು ಯಾವುದಕ್ಕೂ ಕೇರ್ ಮಾಡೋದಿಲ್ಲ, ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ನಮ್ಮನ್ನು ವಿಚಲಿತರನ್ನಾಗಿಸಲು ಸಾಧ್ಯವಿಲ್ಲ. ಕಾರಣ ನಾವು ಸಂವಿಧಾನಕ್ಕೆ ಬದ್ಧರಾಗಿರುವ ಪಡೆ, ನಾವು ಕಾನೂನು ನಿಯಮಗಳನ್ನು ಉಲ್ಲಂಘಿಸೋದಿಲ್ಲ, ಕಾನೂನು ರೀತಿ ನೀತಿಗಳನ್ನು ಗಾಳಿಗೆ ತೂರೋದಿಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತೀವಿ. ನಮಗೆ ಹೋರಾಡುವ, ಪ್ರತಿಭಟನೆ ಮಾಡುವ, ಸತ್ಯಾಗ್ರಹ ಮಾಡುವ, ಚಳುವಳಿ ಮಾಡುವ ಹಕ್ಕನ್ನು ಮತ್ತು ಸ್ವಾತಂತ್ರ್ಯವನ್ನು ದೇಶದ ಸಂವಿಧಾನ ಕೊಟ್ಟಿದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ MD ಸಮೀರ್ ಯೂಟ್ಯೂಬರ್, ಆತನ ವಿರುದ್ಧ ಕೋರ್ಟ್ ನೋಟಿಸ್ ಒಂದು ಹೋಗಿತ್ತು. ಅದಾದ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರ್ ಅವರ ವಿರುದ್ಧವೂ ಕೂಡ ಕೋರ್ಟ್ ನೋಟಿಸ್ ಹೋಗಿತ್ತು. ಸೊ ಇನ್ನು ಈ ಪ್ರಕರಣದ ಅರ್ಥಾತ್ ಸೌಜನ್ಯ ಪ್ರಕರಣ ಅಲ್ಲದೇ ಇದ್ದರೂ ಹೆಣವೂತ ಪ್ರಕರಣದಲ್ಲಿ ಎರಡನೇ ಸಾಕ್ಷಿದಾರ ಎಂದು ಕರೆಸಿಕೊಂಡ ಜಯಂತ್ ಟಿ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿತ್ತು. ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡ್ಕೊಂಡಿದ್ರು. ಯಾಕೆ ಅಂತ ಕೇಳಿದ್ರೆ, ತಿಮರೋಡಿಯನ್ನು ಸುಳ್ಳು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ತಮಗೆ ಬೇಕಾದ ತಮ್ಮ ಗ್ರಹಿಕೆಗೆ ತಕ್ಕನಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಕೊಂಡು ಸುಮ್ಮನೆ ಗಡೀಪಾರು ಲಿಸ್ಟಿಗೆ ಹಾಕಲಾಗಿದೆ ಅಂಥೇಳಿ DYSP ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾರು? ಜಯಂತ್ ಟಿ ಎನ್ನುವಂಥ ವ್ಯಕ್ತಿ. DYSP ವಿರುದ್ಧ ಸುಮ್ಮನೆ ಸುಳ್ಳು ಹೇಳಲಾಗಿದೆ ಅಂಥೇಳಿ ಜಯಂತ್ ಟಿ ವಿರುದ್ಧ ಬೆಳತಂಗಡಿ ಪೊಲೀಸರು ಸ್ವಯಂ ಪ್ರೇರಿತ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ರು. ಅದಾದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ಕಾನೂನು ಕಂಟಕದ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗಡೀಪಾರು ಪ್ರಾಸೆಸ್ ಇನ್ನೂ ಕೂಡ ಮುಗಿದಿಲ್ಲ. ಅವರು ಗಡೀಪಾರಿಗೆ ಒಳಪಟ್ಟಿದ್ದಾರೆ, ಅದು ರದ್ದತಿಯೂ ಕೂಡ ಆಗಿಲ್ಲ. ಹೀಗೆಲ್ಲ ಇರಬೇಕಾದ್ರೆ ತಿಮರೋಡಿಯ ವಿರುದ್ಧ ಇರತಕ್ಕಂತಹ 32 ಪ್ರಕರಣಗಳ ಪೈಕಿ 10 ಪ್ರಕರಣಗಳು ಖುಲಾಸೆಯಾಗಿದೆ. ಇನ್ನುಳಿದಂತಹ ಪ್ರಕರಣಗಳು ಕೋಮು ಪ್ರಚೋದನೆ ಅಲ್ಲದೇ ಇರುವಂತಹ ಪ್ರಕರಣ. ಸೊ ಹೀಗೆಲ್ಲ ಇದ್ದ ಪ್ರಕರಣದ ಆರೋಪಿಗೆ ಗಡೀಪಾರು ಕೊಡೋದು ಯಾವ ನ್ಯಾಯ? ನಿನ್ನೆಯಷ್ಟು ನಾವು ಹೇಳಿದ್ವಿ, ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೂ ಹೋಗಿ ಇದೇ ಜಯಂತ್ ಟಿ ದೂರನ್ನು ದಾಖಲು ಮಾಡಿದರು. ಆ ದೂರನ್ನು ಸ್ವೀಕರಿಸಿ ಕೂಡ ಕೊಂಡಿದ್ದಾರೆ. ಯಾರು? ಲೋಕಾಯುಕ್ತ ಅಧಿಕಾರಿಗಳು. ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡ್ತೀವಿ ಅಂತೇಳಿ. ಆ ತನಿಖೆ ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಸೊ ಒಟ್ಟಾರೆ ನಾವು ಸಂವಿಧಾನಬದ್ಧವಾಗಿದ್ದೀವಿ, ನಾವು ಕಾನೂನು ನಿಯಮಗಳನ್ನು ಪಾಲಿಸ್ತಾ ಇದ್ದೀವಿ, ನಾವು ನಿಯಮಗಳನ್ನು ಗಾಳಿಗೆ ತೂರೋದಿಲ್ಲ, ನಮ್ಮ ಹೋರಾಟವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ನಾನು ಹೆದರೋದಿಲ್ಲ, ಬೆದರೋದಿಲ್ಲ, ನಾವು ವಿಚಲಿತರಾಗೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಅಲಿಖಿತ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.